Hello students, from the previous video we have been discussing characteristics of operational amplifier, right? So far we have seen few characteristics like open loop gain, input impedance, output impedance, bandwidth and ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಇಷ್ಟು ನಾವು ಪ್ಯಾರಾಮೀಟರ್ಸ್ ನೋಡಿದ್ವಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಏನಿದೆಯಲ್ಲ, ಸೊ CMRR, ಸೊ ಅದರ ಒಂದು ಪ್ರಾಕ್ಟಿಕಲ್ ಒಂದು ಸಿಗುವಂತಹ ಒಂದು ಏನು ಟರ್ಮ್ಸ್ ಇದಾವೆ. ಸೊ ಅದರಲ್ಲಿ ಎಷ್ಟಿರುತ್ತೆ ಅಂದರೆ ಇಟ್ ಈಸ್ ಅರೌಂಡ್ 90 ಡೆಸಿಬಲ್. ಓಕೆ, 90 ಡೆಸಿಬಲ್, ವೆರಿ ಹೈ ಗೇನ್, ಐಡಿಯಲಿ ಇನ್ಫೈನೈಟ್, ಬಟ್ ಸಿಗುವಂಥ ಪ್ರಾಕ್ಟಿಕಲ್ ಆಪ್ ಅಲ್ಲಿ ಎಷ್ಟಿರ್ತದೆ, 90 dB ಇರುತ್ತೆ. ಯಾವುದು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಓಕೆ, ವಿಲ್ ಸಿ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ಸ್ಲೀವ್ ರೇಟ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸ್ಲೀವ್ ರೇಟ್. ಸೊ ಸ್ಲೀವ್ ರೇಟ್ ಅಂತ ಕರಿತಾ ಇದೀವಿ. ಓಕೆ, ಸೊ ಸ್ಲೀವ್ ರೇಟ್ ಅಂದ್ರೆ ಏನಪ್ಪ ಅಂತಂದ್ರೆ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಇದೇನು ಹೇಳುತ್ತೆ ಅಥವಾ ಅಲ್ಲಿ ಕೊಟ್ಟಿರುವಂತಹ ಒಂದು ವ್ಯಾಲ್ಯೂ ಏನು ಹೇಳುತ್ತೆ ಅಂದರೆ ದ ಎಬಿಲಿಟಿ ಆಫ್ ದಿಸ್ ಆಪರೇಷನಲ್ ಆಂಪ್ಲಿಫೈಯರ್ ಟು ರೆಸ್ಪಾಂಡ್ ವೆನ್ ದೇರ್ ಇಸ್ ಅ ಲಾರ್ಜ್ ಇನ್ಪುಟ್. ಓಕೆ, ಸೊ ಏನಪ್ಪ ಅಂದ್ರೆ ಸ್ಲೀವ್ ರೇಟ್ ಏನು ಹೇಳುತ್ತೆ ಅಂದರೆ ಹೌ ಎಫೆಕ್ಟಿವ್ಲಿ ಆರ್ ಹೌ ಕ್ವಿಕ್ಲಿ an op-amp responds or its output changes according to given input. That input can be a large signal. Okay, ಒಂದು ಲಾರ್ಜ್ ವೋಲ್ಟೇಜ್ ಚೇಂಜ್ ಆಗಿರ್ಬೋದು. ಸೊ ಇನ್ಪುಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಅಲ್ವಾ. ಸೊ ಕೊಡುವಂಥದ್ದು AC ಸಿಗ್ನಲ್ ಆಗಿದ್ದಾಗ ಸಪೋಸ್ ನಾವು ನೋಡಿ ಇದು ಸೈನ್ ವೇವ್ ಕೊಟ್ಟಿದ್ದೀವಿ ಅಂದರೆ ಈ ವೇರಿಯೇಷನ್ ಹೆಂಗಿರುತ್ತೆ, ಸೈನೋಸೈಡಲ್ ಆಗುತ್ತೆ, ರೈಟ್. ಗ್ರ್ಯಾಜುವಲ್ ಆಗಿ ಸೈನೋಸೈಡಲ್ ಆಗಿ ವೋಲ್ಟೇಜ್ ವೇರಿಯೇಷನ್ ಇರ್ತದೆ. ಸಪೋಸ್ ನಾವೇನಾದರೂ ಸಾಟೂತ್ ವೇವ್ ಕೊಟ್ರೆ, ಸೊ ಈಗ ಲೀನಿಯರ್ ಇನ್ಕ್ರೀಸ್ ಸಡನ್ ಡಿಕ್ರೀಸ್, ಲೀನಿಯರ್ ಇನ್ಕ್ರೀಸ್ ಸಡನ್ ಡಿಕ್ರೀಸ್, ಲೀನಿಯರ್ ಇನ್ಕ್ರೀಸ್ ಸಡನ್ ಡಿಕ್ರೀಸ್ ಅಲ್ವಾ ವೋಲ್ಟೇಜ್, ರೈಟ್. ಅದೇ ತರ ಸಪೋಸ್ ಟ್ರಯಾಂಗಲ್ ವೇವ್ ಕೊಟ್ರೆ ಲೀನಿಯರ್ ಇನ್ಕ್ರೀಸ್ ಲೀನಿಯರ್ ಡಿಕ್ರೀಸ್, ಲೀನಿಯರ್ ಇನ್ಕ್ರೀಸ್ ಲೀನಿಯರ್ ಡಿಕ್ರೀಸ್, ಲೀನಿಯರ್ ಇನ್ಕ್ರೀಸ್ ಲೀನಿಯರ್ ಡಿಕ್ರೀಸ್ ಆಫ್ ದ ಪೊಟೆನ್ಷಿಯಲ್. ಸೊ ಅದೇ ತರ ಪಲ್ಸ್ ಕೊಟ್ಟನಪ್ಪ ಅಂತಂದ್ರೆ ಸಡನ್ ಇನ್ಕ್ರೀಸ್ ಸಡನ್ ಡಿಕ್ರೀಸ್, ಸಡನ್ ಇನ್ಕ್ರೀಸ್ ಸಡನ್ ಡಿಕ್ರೀಸ್, ಸಡನ್ ಇನ್ಕ್ರೀಸ್ ಸಡನ್ ಡಿಕ್ರೀಸ್. ಸೊ ಈ ರೀತಿ ಏನಾಗುತ್ತೆ ಅಂದರೆ ಆ ಒಂದು ಫಂಕ್ಷನ್ ಚೇಂಜ್ ಇರುತ್ತೆ, ಅಂದರೆ ವೋಲ್ಟೇಜ್ ವೇರಿಯೇಷನ್ ಆಗುವಂಥ ಒಂದು ಫಂಕ್ಷನ್ ಚೇಂಜ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಕೊಡುವಂಥ ಬೇರೆ ಬೇರೆ ಒಂದು ವೋಲ್ಟೇಜ್ ವೇರಿಯೇಷನ್ಸ್ಗೆ ಆಪರೇಷನಲ್ ಆಂಪ್ಲಿಫೈರ್ ಏನು ಮಾಡಬೇಕಾಗುತ್ತೆ, ಇಟ್ ಹ್ಯಾಸ್ ಟು ರೆಸ್ಪಾಂಡ್ ವೆರಿ ಕ್ವಿಕ್ಲಿ. ಎಷ್ಟು ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡಬೇಕು ಅಥವಾ ಅದರ ಔಟ್ಪುಟ್ ಎಷ್ಟು ಕ್ವಿಕ್ಕಾಗಿ ಚೇಂಜ್ ಆಗಬೇಕಂದ್ರೆ ಇಟ್ ಮಸ್ಟ್ ಟೇಕ್ 0 time. Okay, 0 seconds means what? Very quickly. That must be, you can say, spontaneous. Okay, so output must change spontaneously without taking any time for any large change in input. Large change ಅಂದ್ರೆ ಸೊ ಸಡನ್ ಆಗಿ ಅಲ್ಲಿ ಯಾವುದೇ ರೀತಿ ವೋಲ್ಟೇಜ್ ವೇರಿಯೇಷನ್ ಆಗ್ಬೋದು, ರೈಟ್. ಸ್ಮಾಲ್ ವೇರಿಯೇಷನ್ ಆಗ್ಬೋದು, ಲಾರ್ಜ್ ವೇರಿಯೇಷನ್ ಆಗ್ಬೋದು, but we expect op-amp to respond to that change with respect to its output quickly. Okay, so if that is possible or that characteristics of op-amp is said slew rate. Okay, so it is represented by this word, that is slew rate. So the ability of the op-amp to respond to any change at the input signal. Okay, so ಇನ್ನು ಏನು ಹೇಳ್ತಾರೆ ಅಂದರೆ slew rate is or the maximum rate of change of output voltage for a large input signal. Okay, the maximum rate of change of output voltage
ಯಾವ ರೇಟಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕ್ವಿಕ್ ಆಗಿ ಅಂತ ದ ಮ್ಯಾಕ್ಸಿಮಮ್ ರೇಟ್ ಆಫ್ ಚೇಂಜ್ ಆಫ್ output voltage for a large input signal is expressed as slew rate. ಸ್ಲೀವ್ ರೇಟ್ ಅಂತ ನಾವು ಅದನ್ನ ಕರಿತೀವಿ, ಸರಿನಾ? ಹಾಗಾದ್ರೆ ಮ್ಯಾಥಮೆಟಿಕಲಿ ದಿಸ್ ಸ್ಲೀವ್ ರೇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ದ ರೇಷಿಯೋ ಆಫ್ ಚೇಂಜ್ ಇನ್ ಔಟ್ಪುಟ್ ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ. ರೇಟ್ ಆಫ್ ಚೇಂಜ್ ಆಫ್ ಅಂತ ಬಂದಾಗ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವಿಚ್ ಇಟ್ ಟೇಕ್ಸ್ ಫಾರ್ ದಟ್ ಆಕ್ಷನ್, ರೈಟ್? ಸೊ ಅಲ್ಲಿಗೆ ಡೆಲ್ಟಾ ವಿ ನಾಟ್ ಬೈ ಡೆಲ್ಟಾ ಟಿ ಮೆಸರ್ಡ್ ಇನ್ ವೋಲ್ಟ್ ಪರ್ ಮೈಕ್ರೋಸೆಕೆಂಡ್. ಓಕೆ, ಸೊ ಏನ್ ಯೂನಿಟ್? ವೋಲ್ಟ್ ಪರ್ ಮೈಕ್ರೋಸೆಕೆಂಡ್, ರೈಟ್? ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸ್ಲೀವ್ ರೇಟ್, and this slew rate is expected to be infinite, ideal, right? It must be as high as possible. Okay, so because delta t, if it tends to 0, means what, very very small time, right? Then obviously ಏನಾಗುತ್ತೆ, slew rate will be infinite ಅಲ್ವಾ. ಸೊ slew rate ಜಾಸ್ತಿ ಇದೆ ಅಂತ ಅಂದ್ರೆ ಅರ್ಥ ಏನೋ, responding time is very less, or it quickly responds to any change at the input. Okay, so that is the meaning. ಈ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು ಸ್ಲೀವ್ ರೇಟ್ ನ. Okay, so that is delta v naught by delta t, change in the output for the corresponding input change with respect to time. So that is delta t measured in volt per microsecond. Ideal slew rate for an ideal op amp is infinite. Higher the slew rate, it tells you that the ability of the op amp to respond to any change in the input, right, is very good anta artha, sarina? Right, so this is one more characteristics. Next we will see other characteristics. Okay, here from the basic information regarding op amp, so we know this point, that is common mode operation will lead to zero output, or for common signals, or when the input voltages are same, then exactly op amp is expected to give you 0 volt at the output. Means what? Rejection, right? So ideal op amp will reject the common signals 100%. Okay, so 100% ಆಗಿ ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಸೊ ಆ ರೀತಿ ಪ್ರಾಕ್ಟಿಕಲ್ op amp ಅಲ್ಲಿ ಆಗೋದಿಲ್ಲ. ಸೊ ಆಗೋದಿಲ್ಲ ಅಂದ್ರೆ ಅರ್ಥ, ಯಾಕೆ ಆಗೋದಿಲ್ಲ ಆ ರೀತಿ ಎಕ್ಸಾಕ್ಟ್ ಆಗಿದ್ರೆ, ಸೊ ಔಟ್ಪುಟ್ ಆರ್ ಕಾಮನ್ ಮೋಡ್ ರಿಸಲ್ಟ್ ವಿಲ್ ಬಿ 0 ಅನ್ನೋದನ್ನ ನಾವು ಯಾವ ಬೇಸಿಸ್ ಮೇಲೆ ತಗೊಂತೀವಪ್ಪ ಅಂದ್ರೆ, ಈ ಒಂದು ಆಂಪ್ಲಿಫೈರ್ಸ್ ಏನಿರುತ್ತಲ್ಲ, I mean transistors ಏನಿರುತ್ತಲ್ಲ, all the transistors are expected or taken ideal. Okay, so ಅವನ್ನ ಐಡಿಯಲ್ ಅಂತ ತಗೊಂತಿದ್ದರಿಂದ, ಸೊ ಏನ್ ಮಾಡ್ತೀವಿ, Q1 Q2 all the transistors are ideal ಅಂತ ತಗೊಂಡಿದ್ವಿ ಅಲ್ವಾ, ನೆನ್ಪಿಟ್ಕೊಳ್ಳಿ when we are discussing differential amplifier. But in reality no two transistors can be identical in all the aspects. There can be somewhat small difference in its amplification factor, or the time taken for the working of the transistor. Okay, so transistor ಎರಡು Q1 Q2 ಎರಡು ಒಂದೇ ಕಂಪ್ನಿದು, ಒಂದೇ ಪಾರ್ಟ್ ನಂಬರ್, ಅದು ಏನೇ ಸಿಮಿಲಾರಿಟಿ ಇದ್ರೂ ಕೂಡ ಥಿಯರಿಟಿಕಲಿ ವರ್ಕಿಂಗ್ ವೈಸ್ ಬಂದಾಗ ಪ್ರಾಕ್ಟಿಕಲಿ ಏನಾಗುತ್ತಪ್ಪ ಅಂದ್ರೆ, ದೇರ್ ಕ್ಯಾನ್ ಬಿ few second difference in their response, right? Even that few second response will lead to small change in the phases of the individual outputs. Okay, so ಇದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಇಂಡಿವಿಜುವಲ್ ರಿಸಲ್ಟ್ಸ್ ಅಂದ ತಕ್ಷಣ Q1 Q2 ಅಥವಾ V1 V2 ನಾವು ಬೇರೆ ಬೇರೆ ಕೇಸಸ್ ಅಲ್ಲಿ ಓದಿದ್ವಿ ಅಲ್ವಾ. ಸೊ ಆ ಕೇಸಸ್ ಅಲ್ಲಿ ಇಂಡಿವಿಜುವಲ್ ರಿಸಲ್ಟ್ಸ್ ಹಿಂಗ್ ಬಂದಿತ್ತು. ಓಕೆ, ಸೊ ಅವನ್ನ ಸೂಪರ್ ಇಂಪೋಸ್ ಮಾಡ್ತೀವಿ, they get added. Okay, so when there is differential signal, right? So when there is common signal,
ಒಂದು ಹಿಂಗೆ ಬಂದಿತ್ತು, ರೈಟ್. ಅದೇ ಥರ ಇನ್ನೊಂದು ಹಿಂಗೆ ಬಂದಿತ್ತು, ರೈಟ್. ಔಟ್ಪುಟ್ at some Q1, this output at Q2 individually ಅಂತ ಅಂದಾಗ they get cancelled. Exactly get cancelled means what? 0. Here they get on superimposing, they get 0, so 0. ಔಟ್ಪುಟ್ ವಿಲ್ ಬಿ 0 ಅಂತಂದೇಳಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಅಲ್ವಾ. ಸೊ ಈಗ ಸಪೋಸ್ ಈ ಒಂದು ಸಿಗ್ನಲ್ ಔಟ್ಪುಟ್ ಏನೈತಲ್ಲ, ರೈಟ್, even if there is small phase difference, okay, for small phase difference, output will not be 0, it will be other than 0. Okay, so that is what I am telling you here, that ideally we say that for common signals output will be exactly 0. Okay, but in practical case it will not be so. Okay, so ಹಾಗಾದ್ರೆ ಇದಕ್ಕೆ ರೀಸನ್ ಗೊತ್ತಾಗಿದೆ, because practically no two transistor can be identical in all the aspects. Even the small time difference between their action can lead to phase difference, and that will lead to what? An output which is other than 0. So ಹೀಗಿರುವಾಗ ಯಾವಾಗ ಔಟ್ಪುಟ್ ಅಂದರೆ ಔಟ್ಪುಟ್ ವೋಲ್ಟೇಜ್ when we expect it to be 0 means what? Suppose if you connect both the input terminals to 0 potential, 0 0, right? So then output is expected to be 0 0 0 or same voltage means what? It is common signal, ಕಾಮನ್ ಮೋಡ್ ಆಪರೇಷನ್ ಆಗಬೇಕು. ಸೊ ಕಾಮನ್ ಮೋಡ್ ಆಪರೇಷನ್ ಆದಾಗ 0 ಔಟ್ಪುಟ್ ಬರಬೇಕು. ಬಟ್ ಇಟ್ ವಿಲ್ ನಾಟ್ ಬಿ ಸೋ ಇನ್ ಪ್ರಾಕ್ಟಿಕಲ್, ರೈಟ್. ಸೊ ಪ್ರಾಕ್ಟಿಕಲ್ ಆಗಿ ಆ ರೀತಿ ಇರೋದಿಲ್ಲ. ದೆನ್ ವಿ ಗೆಟ್ ಎ ಸಿಗ್ನಲ್ ಆರ್ ವಿ ಗೆಟ್ ಎ ವೋಲ್ಟೇಜ್ ವಿಚ್ ಇಸ್ ಅದರ್ ದ್ಯಾನ್ 0 ವೋಲ್ಟ್. okay, and that voltage it is a error voltage, okay, and that error voltage is called as output offset voltage. Okay, next characteristics is output offset voltage. Means when you connect this op amp, that is both input terminals took 0 potential, right? Vd is how much? 0. But where we expect output to be 0, it will not be so. That is, output will not be 0. It will be some voltage, small voltage. Okay, that voltage which we get is what? Difference of this V1 and V2. See, V1, V2, and here even though they are 0, right, because of its operation variation on the biasing voltage, you get a small output voltage, right? So let us say small voltage delta Vx, small voltage, right? So this is what output offset voltage. Sarina, right? This is another characteristics in ideal op amp. Nodi, ideal op amp andre ಏನು? For common mode operation there should not be any output. Means what? It should be exactly 0. ಯಾವುದರಲ್ಲಿ? ಐಡಿಯಲ್ ಕೇಸಲ್ಲಿ. ಸೊ ಐಡಿಯಲ್ ಕೇಸಲ್ಲಿ ಆ ರೀತಿ ಆಗುತ್ತೆ, 0 ಔಟ್ಪುಟ್ ಬರುತ್ತೆ ಅನ್ನೋದಾದ್ರೆ ಐಡಿಯಲ್ ಕೇಸಲ್ಲಿ ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಏನಾಗುತ್ತೆ? ಇನ್ ಐಡಿಯಲ್ ಕೇಸ್ ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಈಸ್ 0. ಕರೆಕ್ಟಾ? ಏನು ಔಟ್ಪುಟ್ ಬರಲ್ಲ ಅಲ್ಲಿ, ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ವಿಲ್ ಬಿ 0. ನೋ ಎರರ್ ವೋಲ್ಟೇಜ್, ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ 0. ಯಾವಾಗ? ಐಡಿಯಲ್ ಕೇಸಲ್ಲಿ. ಸರಿನಾ? ಇನ್ ಪ್ರಾಕ್ಟಿಕಲ್ ಕೇಸ್ ಅಥವಾ ಇನ್ ರಿಯಾಲಿಟಿ ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ is not 0. Okay, is not 0. Right? This is one more characteristics.